ಏನು ಮಾಡ್ಬೇಕಂದ್ರೆ ಮಾಸ್ತರ ಹಾ ಬುಟ್ಟಿ ಬಡ್ಯಾಗ ಕೋಳಿ ಡಬ್ಬ ಹಾಕಿದಂಗೆ ಆಗ್ಬೇಕು ಒಂದ ಬಡ್ತಿಗೆ ಏ ಭಾಳ ಭಾಳ ಹೇಳಕ್ಕೈತಿ ಅವಳ ಹಾ ಯಾಕಂದ್ರೆ ಏನು ಹೇಳ್ತಾಳ ಒಂದ ಮಾತ ಏನು ಹೇಳ್ತಮ್ಮ ಎಲ್ಲರಿಗೂ ಭಾಳ ಶಾನೆ ತಾನು ಹೇಳಕ್ಕೈತಿ ಅವಳು ಹಾ ಈ ವಾರದಾಗ ಭಾಳ ಶಾನ್ಯಾನು ಆಗ್ಯಾಳ ಮಶಿಬನಳ ವಿದ್ಯಾ ಹಂಗ ಏ ಭಾಳ ಭಾಳ ಹೇಳ್ಯಾಳ ಹೌದು ಅಕ್ಕಿಗತ್ಲೆ ಗಡಬಡಿಸೋದು ಬೇಡ ಕಡಬಡಿಸ್ಬೇಡ ಒಂದಿಟ ಸಣ್ಣ ಹಂಗ ತಗೊಂಡು ಹಾ ಮೊದಲು ಒಂದು ಸಖಿ ಅನ್ನೋನು ಹೌದು ಹಿಂದಾಗಡೆ ಮಶಿಬನಳ ವಿದ್ಯಾನೆ ಅವಾರ ಬೇರೆ ಐತಿ ಹೌದು ಹಾ ಹಾ ಹರಿ ಹಾ 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 ಗಂಡನ ಸುಖ ಗರ್ತ್ಯಾರಿಗೆ ನೀವ ಎಂಥವ್ರಿಗೆ ಎಂದು ತಿಳಿಯಲಿಲ್ಲ ಎಂಥವ್ರಿಗೆ ಎಂದು ತಿಳಿಯಲಿಲ್ಲ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರ ಬೇಕಾಗಿಲ್ಲ ವಿದ್ಯಾ ಕೇಳ ಬಂಗಾರ ಬೇಕಾಗಿಲ್ಲ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರ ಬೇಕಾಗಿಲ್ಲ ಕತ್ತಿಗೆ ನಿಂದೆ ಆಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ ಹೊತ್ತಿಗೆ ಬಾಸಿಂಗ ಕಟ್ಟಿಲ್ಲ ಗನಾಗಿಲ್ಲ ಗಾಂಧಾರಿ ಸುಳ್ಳಲ್ಲ ಮತ್ತೊಮ್ಮೆ ಕೇಳ ಗಾಂಧಾರಿ ಸುಳ್ಳಲ್ಲ ಏನಾಗೈತೆ ಮಾಸ್ತರ ಏನ್ ಮಾಡ್ಯಾರತಮ್ಮ ವಿದ್ಯಾ ಏನು ಹೇಳ್ತಾಳ ನನಗ ಏನ್ ಹೇಳ್ತಾಳ ಪಕ್ಕ ಇವತ್ತು ವಿದ್ಯಾ ಎದ್ರಾಗ ಶಾನೆ ಆಗ್ಯಾಳ ಗೊತ್ತಾಗೈತೆ ನಿನಗ ಯಾತ್ರಾಗ ಪಕ್ಕ ಈಕನ ವಿದ್ಯಾ ಶಾನ್ಯ ಶಾಸ್ತ್ರದಾಗ ಶಾನ್ಯ ಅಲ್ಲ ಹಾ ಪಕ್ಕ ಇವತ್ತು ಕೌಂದ್ಯಾಗ ಭಾಳ ಶಾನ್ಯ ಕಾಣಕತ್ತಾಳ ವಿದ್ಯಾ ಹೌದು ಹೆಂಗ ಎದ್ದ ತಕ್ಷಣ ಹರ್ಕೋಬರಿ ಮುರ್ಕೋಬರಿ ಅಂತ ಬಂದಾಳ ಹೌದು ಕೇಳಿದಲ್ಲ ನೀ ಏನಂತಾಳ ಏನಂತ ಎದ್ದ ತಕ್ಷಣ ಹಾ ಏನಂತಮ್ಮ ಏ ಕೈಯಾಗ ಬರ್ಕೋ ಹಾ ಕೈಯಾಗ ಬರ್ಕೋ ಇರ್ಲಿಕ್ಕ ಹರ್ಕೋ ಅಂತ ಹೇಳ್ತಾಳ ಆಕಿ ವಿದ್ಯಾ ಹೌದು ಯಾಕ ವಿದ್ಯಾ ಸಜಣದಾಗ ಟೈಮ್ ಸಿಕ್ಕಿಲ್ಲ ಆಮೇಲೆ ವಿದ್ಯಾಗ ಸಡುವಲ್ಲಂಗ ಕಾಣುದಿಲ್ಲ ಎಲ್ಲ ಇಲ್ಲೇ ಮುಗಿಸಾಕ ಬಂದಾಳ ಟೇಜ್ ಮೇಲೆ ಹಾ ಹಿಂಗ್ ಮಾಡಕ್ ಹೋಗ್ಬೇಡ ಹೆಣ್ಮಕ್ಳು ಒಂದು 4 ಮಂದಿ ಕೂತಾರ ಹಾ ಅವ್ರು ನೋಡ್ಯಾರ ಮಾಡ ವಿದ್ಯಾ ಜನ್ಮ ಹೌದ ಯಾಕಂಡ ಮಾಡಕತ್ತಿ ಹುಚ್ಚಿಗತ್ಲೆ ಏನಾಗೈತಿ ಏನಂತ ಹೇಳ್ತಾ ಆಕಿ ವಿದ್ಯಾಶ್ರೀ ಏನ್ ಹೇಳ್ತಾಳ ಏ ಬಹಳ ಚಂದ ಚಂದ ಕೇಳ ಮಾಸ್ತರ ಹಾ ಏನಂತ ಕೇಳ್ತಾಳ ಅಂದ್ರ ಸವಾಲ ಹಾ ಈಕೆ ಸವಾಲು ಬೇರೆ ಮಾಸ್ತರ್ ಎಂತ ಸವಾಲ್ ಅದಾವ ಅಂದ್ರ ಅಂತಾವ ನನ್ನ ಮನೆಗೆ ನೀನ ಯಾಕೆ ನೋಡಾಕ ಬಂದಿ ಹೌದು ನೀ ಬರಬಾರ್ದಾಗಿತ್ತು ಎದಕ್ಕೆ ಬಂದಿ ನನ್ನ ಮನೆಗೆ ನೋಡಾಕ ಅನ್ನುವಂಥದ್ದು ಒಂದು ತೆಗದಾವ ನೋಡು ಹೌದು ಇದ್ರಾಗ ಭಾಳ ಶಾನೆ ಅದಾಳ ಈಕೆ ಅಂದ್ರ ನಾ ಏನ್ ನಿನ್ ನೋಡಾಕ ಬಂದಿಲ್ಲ ನೋಡಾಕ ಬಂದಿಲ್ಲ ಹಾ ನೀನಾಗೆ ನನ್ನ ಮನೆಗೆ ಬಂದಜತ್ ಇದನ್ನೊಮ್ಮೆ ಕೇಳ್ತಾಳ ಹಾ ಮತ್ತೇನಂತ ಕೇಳ್ತಾಳು ಹಾ ಸೀರಿಗೆ ಒಟ್ಟ ವಿದ್ಯಾಗ ಇವತ್ತು ಒಂದು ಮಾತು ಕೊಡೋನು ಮಾಸ್ತರ ಹೆಂಗ ವಿದ್ಯಾಶ್ರೀಗೆ ಒಟ್ಟ ಇವತ್ತು ಏನು ವಾರ್ನಿಂಗ್ ಕೊಡೋದೈತೆ ಅಂದ್ರೆ ಏನ ನಿಂದು ಏನರ ಅಂತದ ನಿಮ್ಮ ಒಂದು ಶಕ್ತಿ ಇತ್ತಂದ್ರೆ
ಹೌದು. ಒಂದು ದಗದ ನಿನಗೆ ಹೇಳಿದಂಗ ನೀ ಕೇಳು ವಿದ್ಯೆ ಅಂದ್ರೆ ನೀ ಮುಂದೆ ಬರ್ತಿ ಇರ್ಲಿಕ್ಕ ಬರಂಗಿಲ್ಲ ಹೆಂಗ ಒಂದ ಮಾತ ನಿನಗೆ ವಾರ್ನಿಂಗ್ ಕೊಟ್ಟಿ ಏನು ಹಾಡಿಕೆ ಐತೆ ಅಂದ್ರೆ ಹೆಂಗ ಇವತ್ತಿನ ದಿವಸ ಹಾ ಒಟ್ಟ ನನ್ನ ದೋತ್ರ ಸೀರೆಗೆ ಟಚ್ ಆಗಬಾರ್ದಂಗ ನಾ ಯಾವಾರ ಮಾಡ್ತಾನೆ ಹೌದು ನನ್ನ ದೋತ್ರ ಒಟ್ಟ ಸೀರೆಗೆ ಟಚ್ ಆಗಿರಬಾರ್ದು ಹೌದು ಹಂಗ ಸೃಷ್ಟಿ ಮಾಡಿ ನಾ ತೋರಿಸ್ತಾನೆ ಹೌದು ನಿನ್ನ ಕಡೆದು ಎಲ್ಲಾರ ಅಂತದ ಒಂದು ಕುಬೆ ಇತ್ತಂದ್ರ ಹಾ ಒಟ್ಟ ನಿನ್ನ ಸೀರೆ ನನ್ನ ದೋತ್ರಕ್ಕೆ ಬಂದ ಟಚ್ ಆಗಿರಬಾರ್ದು ವಿದ್ಯಾ ಹೌದು ಹಂಗೇನ್ರ ಇವತ್ತು ಸೃಷ್ಟಿ ಮಾಡಿ ತೋರ್ಸಕ್ಕಿದ್ರ ತೋರ್ಸು ಹಾ. ಹಂಗೇನ್ರ ಹಡದು ತೋರ್ಸಕ್ಕಿದ್ರ ತೋರ್ಸ ಹೌದು ಯಾಕಂದ್ರ ನನ್ನ ದೋತ್ರ ನಿಮ್ಮ ಅವಾಗ ಸೀರೆಗೆ ಟಚ್ ಆಗಲದ ಹಾ. ಇವತ್ತನ ಎಷ್ಟು ಮಂದಿನ ಹುಟ್ಟಿಸೇನೆ ಹಾ. ಎಷ್ಟು ಮಂದಿನ ಹಡದಾನಿ ಎಷ್ಟು ಮಂದಿನ ಜೋಕಿ ಮಾಡೀನಿ ಎಲ್ಲ ಲೇಖೆ ಕೊಟ್ಟು ಹೋಗ್ತೀನಿ ಇವತ್ತು ನಿನಗೆ ಹೌದು ಆದ್ರೆ ನನ್ನ ದೋತ್ರ ನಿನಗೆ ಟಚ್ ಆಗಲದ ಹಾ ವಿದ್ಯಾ ಇವತ್ತು ನೀ ಲೇಖಿ ಕೊಟ್ಟು ಹೋಗಿ ಎಷ್ಟು ಮಂದಿನ ಹಡದಿ ಎಷ್ಟು ಮಂದಿನ ಜೋಕಿ ಮಾಡಿದಿ ಹೌದು ಇದಕ್ಕೆ ಬಾ ಅದನ್ನೆಲ್ಲ ಬಿಟ್ಟು ಏನು ತೆಗದಾಳು ಹಾ ನಾನು ನೋಡಾಕ ನೀನ ಯಾಕೆ ಬಂದಿ ಹೌದು. ನೀ ಬರಬಾರ್ದಾಗಿತ್ತು ಎದಕ್ಕೆ ಬಂದಿ ಅನ್ನುವಂಥದ್ದು ತೆಗದಾಳ ಮತ್ ನೀ ಯಾವಾಗ ಅಪ್ಪ ಆತಾಳ ಮತ್ತ ನೀ ಯಾವಾಗಪ್ಪ ಆತ ನಾವ ಹಾ ಈಕೆ ಮನೆ ತೇಕ ಹೋದಾಗ ಈಕಿನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಹಾ ನಾವು ಅಪ್ಪ ಆತ ಹೌದು ಇರ್ಲಿಕ್ಕ ನಾವು ಅಪ್ಪ ಅಲ್ಲತ್ತ ಈಕಿ ಮಾಡ್ಕೋಕಿಂತ ಮೊದಲು ಒಂದೆರಡು ಹಡ್ದಾಳ ಆಮೇಲೆ ಈಗ ಮಾಡ್ಕೋಕಿದ್ರ ಮೊದಲು ಅಲ್ಲೇ ಹಾಡ್ಕೊಂಡು ಬಂದಂಗ ಕಾಣ್ತಾಳ ವಿದ್ಯಾ ಅದ ಲೆಕ್ಕ ಹೇಳತ್ತಾಳ ಈಕಿ ಎಲ್ಲಾರು ಏನು ಹಾಡ್ಕೊಂಡು ಬಂದಿಲ್ಲ ಆದ್ರೆ ವಿದ್ಯಾ ಒಂದು ನಾಲ್ಕು ಹಾಡ್ಕೊಂಡು ಬಂದಂಗ ಕಾಣ್ತಾಳ ಅತ್ತಂದ್ರ ಅಲ್ಲಿ ಹಡಿಬೇಕಾದ್ರೆ ಮಾಸ್ತರ್ ಬೇಕಲ್ಲ ಅಪ್ಪ ಅಲ್ಲಿ ಬೇಕಲ್ಲ ಅಲ್ಲಿ ಹಡಿಬೇಕಾದ್ರೆ ಕಣದ ಲಕ್ಷ್ಮಣ ಬೇಕಣ್ಣ ವಿದ್ಯಾ ಹೌದು ಯಾಕೋ ಒಳಗ್ ಕುಂಡು ವ್ಯವಹಾರ ಮಾಡಕತ್ತಾಳ ಕುಂಡುತ್ನ್ಯಾಗ ಕುಂಡಕ್ಕೆ ಎದ್ದು ಬಾ ಹೊರಗ ಅದಕ್ಕೆ ಈ ಕುಂಡುದಾಗ ಮಾಡಬೇಡ ಹೌದು ಕುಂಡುವಾಗ ಹಾ ಕುಂಡುವಾಗ ಅದಕ್ಕೆ ಟೈಮಿಂಗ್ ಹತ್ಲಿ ಅವಾಗ ಕುಂಡು ನಾ ಏನು ಬೇಡ ಅನ್ನಂಗಿಲ್ಲ ಹೌದು ಖರೆ ಈಗ ಕುಂಡಾಕ್ ಹೋಗ್ಬೇಡ ವಿದ್ಯಾ ಹಾ ಯಾಕಂದ್ರೆ ಒಂದ ಮಾತ ನೀನು ಕೇಳ್ತನು ನಾ ಅಪ್ಪ ಯಾವಾಗ ಈಕಿ ತೇಕ ಬಂದ ಮೇಲೆ ತೀಕಿ ಅವ್ವ ಆದ ಮೇಲೆ ನಾ ಅಪ್ಪ ಆತ ಹೌದು ಅನಕತನ ನಾ ಅಪ್ಪ ಅಲ್ಲತ್ತ ಮಾಸ್ತರ್ ಹೇಳ್ತಾಳ ವಿದ್ಯಾಶ್ರೀ ಒಂದು ಹುಚ್ಚ ಹಿಡ್ದೈತಿ ವಿದ್ಯಾಗಿ ಹೆಂಗಂದ್ರ ಹೆಂಗಪ್ಪ ನೋಡು ನಿನ್ನ ಮಗಲಾಗ ತಗೊಲಾರ್ದ ನಮ್ಮ ಅಪ್ಪಗಳು ಎಷ್ಟೋ ಮಂದಿ ಅಪ್ಪಗಳು ಅನಿಸ್ಯಾರ ಜಗದಾಗ ಹಾ ಯಾಕಂದ್ರೆ ನಿಮ್ಮ ಅವ್ವನ ಬೆಳಕಿಲ್ಲ ನಿಮ್ಮ ಅವ್ವ ಬಂದ ಮಗಲಾಗ ಕೂತಿಲ್ಲ ಇಲ್ಲ. ಯಾಕಂದ್ರೆ ನಿನಗೊಂದು ಭ್ರಾಂತಿ ಆಗಿರ್ಬೇಕು ವಿದ್ಯಾಗ ಏನತ್ತ ಏನಂತ? ನಾ ಮಗಲಾಗ ಕುಂಡಲಾರ್ದ ಇವ್ ಕಣದ ಲಕ್ಷ್ಮಣ ಅಪ್ಪ ಆಗಂಗಿಲ್ಲ ಅಂತೇಳಿ ಈಕಿಗೊಂದು ಭ್ರಾಂತಿ ಆಗಿ ಹೌದು ಆದ್ರೆ ಜಗದಾಗ ಬಹಳ ಮಂದಿ ಅದಾರ ಹೆಂಗಪ್ಪ ಎಷ್ಟೋ ಮಂದಿಗೆ ಯಾರ್ಯಾರು ಅದಾರ ಅಂದ್ರ ಯಾರ್ಯಾರು ಹೆಣ್ಣಿನ ಮಗಲಾಗ ಕುಣಿಸ್ಕೊಲಾರ್ದ ಹಾ. ಈಗ ಸದ್ದ ಜಗದಾಗ ಅಪ್ಪಾಜಿಗಳು ಅನಿಸ್ಕೊಂಡು ಬಿಟ್ಟಾರ ಹೌದು ಯಾರ ಅವ್ರ ಯಾರ ನಮ್ಮ ಸಿದ್ದೇಶ್ವರ ಅಪ್ಪಾಜಿಗಳು ಬಿಜಾಪುರ ಹಾ ಅಲ್ಲಿ ಹೋಗಿ ನೀವು ರವಾದ ಕೂತಾಳ ನಮ್ಮ ಮಗಲಾಗ ಇಲ್ಲ ಕುಂಡಲಾರ್ದ ಏನ್ ಅನಿಸ್ಯಾರ ಅವ್ರ ಏನ್ ಅನ್ಸ್ಯಾರ ನಮ್ಮ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳು ಏನ್ ಅನಿಸ್ಯಾರ ಅಂದ್ರ ಅಪ್ಪಾಜಿ ಎನಿಸ್ಯಾರು ಅಪ್ಪ ಅನಿಸ್ಯಾರ ಹೌದು ಅಲ್ಲೇನು ಹೋಗಿ ನನ್ನ ಮಗಲಾಗ ನೀನು ಹೆಣ್ಣು ಹೋಗಿ ಕೂತಿಲ್ಲ ವಿದ್ಯಾ ಹೌದು ಅದು ಅಲ್ಲ ಏನು ಮಾಡ್ಯಾರ ಏನಾಗಿದೆ ಈಗ ಸದ್ದ ಅಲ್ಲೇ ಮುಗುಳು ಕೊಡಿ ಎಲ್ಲ ಲಿಂಗರ ಮಠಕ್ಕೆ ನಡಿ ಹಾ ಮುರುಘರಾಜೇಂದ್ರದಾರ ಈಗ ಸದ್ದ ಮುರುಘರಾಜೇಂದ್ರ ಅವರು ಅಪ್ಪಾಜಿ ಎನಿಸ್ಯಾರು ಹೌದು. ಸಿದ್ದರಾಮೇಶ್ವರ ಅವರು ಅಪ್ಪಾಜಿ ಎನಿಸ್ಕೊಂಡು ಹೋಗ್ಯಾರು ಹೌದು. ಎಲ್ಲ ಲಿಂಗ ಮುತ್ತಾರಿದ್ರು ಅವರು ಅಪ್ಪಾಜಿಗಳು ಅನಿಸ್ಯಾರ ಹಾ ಯಾಕ ಮಗಲಾಗ ನಿಮ್ಮ ಅವ್ವಗಳು ಇಲ್ಲದ ಎಷ್ಟೋ ಮಂದಿ ಅಪ್ಪಾಜಿಗಳು ಅನಿಸ್ಯಾರು ಹೌದು. ಹಂಗ ನಮ್ಮ ಅಪ್ಪಗಳು ಇರ್ಲಾರ್ದ ನಿಮ್ಮ ಅವ್ವಗಳು ಎಷ್ಟು ಮಂದಿ ಅವ್ವಗಳು ಆಗ್ಯಾರ ಹಾ ಲೇಖಿ ಕೊಡ್ಬೇಕಾಗೈತಿ ಇವತ್ತು ನನಗೆ ಟೇಜ್ ಮ್ಯಾಲ ಹಾ ಮಿರ್ಗಿ ಗ್ರಾಮದಾಗ ಅಂದ್ರೆ ಹೆಂಗ ಹಂಗ ನನಗೆ ಹೇಳ್ತಾಳ ಏನಂತ ಏನಂತ ಇಲ್ಲಿ ಸಿಂದಗಿ ತಾಲೂಕದಾಗ ಹಾಡುದು ಬಾಳ ಗೊತ್ತೈತಿ ಅಂತ ಹೇಳ್ತಾಳ ಹೌದು ಆದ್ರೆ ಸಿಂದಗಿ ತಾಲೂಕದಾಗ ನೀ ತಿಳ್ಕೊಂಡಿರ್ಬೇಕ್ರೆ ವಿದ್ಯಾ ಹಾ. ಇಲ್ಲಿ ಮಿರ್ಗಿ ಗ್ರಾಮದಾಗ ಹಾಡುದು ಬಾಳ ಕೆಟ್ಟೈತಿ ವಿದ್ಯಾ ಹಾ ಇದು ಎಲ್ಲಾರ ನೀ ಸರಳ ಬಂದಿ ಅಂದ್ರೆ ಮಿರ್ಗಿ ಆಕೈತಿ ಹಾ. ಇರ್ಲಿಕ್ಕ ಏಕಮಾರ ದೋ ತುಕಡ ಮಾರ ಆಕೈತಿ ಮತ್ತ ಹೌದು ವಿಚಾರ ಮಾಡಿ ಹಾಡ್ಕೋ ಹಾ. ಯಾಕಂದ್ರೆ ಹಾಡೋದು ಅಂದ್ರೆ ಹೆಂಗೈತಿ ಹೆಂಗಾಯ್ತು ಈಗ ಸದ್ಯ ಎಲ್ಲ 6 ಶಾಸ್ತ್ರ 18 ಪುರಾಣ 4 ವೇದ 4 ವೇದ 6 ಕುಡ್ದಂತ ಜ್ಞಾನಿಗಳೆಲ್ಲ ಕೂತಾರ ಹೌದು ಅವ್ರ ಅಲ್ಲಿ ಕೂತು ನಮ್ಮನೇಲಿ ಟೇಜ್ ಮೇಲೆ ಹಚ್ಚಾರ ಅಂದ್ರೆ ನಾವೇನಾಟ ಶಾನ್ಯಾರಲ್ಲ ವಿದ್ಯಾ ಹೌದು ನಮಗೆ ಎದಕ್ಕೆ ತಂದ ಹಚ್ಚಾರ ಅವ್ರ ಯಾತಕ ನಮ್ಮ ತೇಕಿರುವಂತ ಜ್ಞಾನ ಅನ್ನುವಂಥದ್ದು ಅವ್ರಿಗೆ ನಾವು ತೋರಿಸ್ಕೊಟ್ಟಿವು ಅಂದ್ರ ಹಾ. ನಮ್ಮ ಜನ್ಮ ಸ್ವಾರ್ಥಕ್ಕಾಕತಿ ಹೌದು ಅದನ್ನೆಲ್ಲ ಬಿಟ್ಟು ನೀ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕು ಹರ್ಕೋರಿ ಕಿತ್ತಕೋರಿ ಕಂದ ಹಾಕ್ರಿ ಇದನ್ನ ಮಾಡ್ರಿ ಅನ್ನುವಂಥದ್ದು ಬಿಟ್ಟು ಬಿಡ ಅಲ್ಲೇ ಅದನ್ನ ಹೌದು ಯಾಕಂದ್ರೆ ಏನಂತಾರ ವಿದ್ಯಾ ಏನದಪ್ಪ ನಮ್ಮ ಮಣಿರಾಜ ನಾವ ಈ ಭೂಮಿ ಗಂಡದಾನು ಭೂಮಿ. ಅವನ ಬಿಟ್ರ ಮತ್ತ ಅವ ಗಂಡಿಲ್ಲ ಅಂತ ಹೇಳಿದ್ನ ಮಾಸ್ತರ್ ಪದ್ಯದ ರೂಪದಾಗ ಹಾ ಏನಂತ ಹೇಳಿದ್ನಿ ಭೂಮಿ ಗಂಡು ಮಾಡಿ ಈ ಭೂಮಿ ಗಂಡಗ ಮಣಿರಾಜನ ಗಂಡದಾನು
ಅವಳು ಬಿಟ್ರ ಮತ್ತೊಬ್ಬ ಗಂಡಿಲ್ಲ ಅಂತ ಹೇಳಂತಲೇ ವಿದ್ಯಾ ಏನ್ ಹೇಳ್ತಾಳು, ಏನ್ ಹೇಳ್ತಾಳ? ಬರ್ತಾವ ನೀವು ಹಿಂದುಳಿದನ ಮುಂದುಳಿದನ ಇರ್ತಂದ್ರ ಮಳಿ ಆತಂದ್ರ ಕಂದ ಹಾಕಿತ್ತ ಮಳಿರಾಜ ಅಂತ ಹೇಳ್ತಾರು. ಮತ್ತ ನಿಮ್ಮ ಕಣದಾಳ ಕಡೆ ಏನ ಹೊತ್ಕೊಳ ಕಂದ ಹಾಕ್ತಾವನ ಅಂತ ಕೇಳ್ತಾಳ ಆಕಿ ವಿದ್ಯಾ. ಏನು ಹೊತ್ಕೊಳಕ್ಕಾವ ಏನ? ಎದ್ದ ತಕ್ಷಣ ಕಂದ ಹಾಕಾಕ ಹೋಗ್ಯಾಳ ವಿದ್ಯಾಶ್ರೀ. ಹೌದು ವಿದ್ಯಾ ವಿಚಾರ ಮಾಡಕೋ, ಏನು ನಮ್ಮ ಹೊತ್ತುಗಳ ಕಂದ ಹಾಕ್ತಾವು, ಏನು ನಿಮ್ಮ ಹೆಣ್ಮರಿಗಳ ಕಂದ ಹಾಕ್ತಾವ ವಿದ್ಯಾ? ಆಕೆ ಹೇಳ ಬಂದ ಯಾರು ಹಾಕ್ತಾರ್ರಿ? ಎದ್ದವ್ರು ಏನು ಹೊತ್ತುಗಳ ಕಂದ ಹಾಕ್ತಾವನ? ವಿದ್ಯಾನ ಕಂದ ಹಾಕಿರಿ. ಹೆಣ್ಮರಿ ಅಂದಲ್ಲ ಹುಡುಗ. ವಿದ್ಯಾಶ್ರೀ ಹಾಕ್ತಾಳ ಕಂದ. ಕಂದ ಹಾಕಿ ನೀ ಕಂದ ಹಾಕು ಯಾವಾರ ನನ್ನ ಕಡೆ ಅಲ್ಲ ವಿದ್ಯಾ, ಅಲ್ಲಿ ಏನು ಕಡಿಮೆ ನನ್ನ ಕಡೆ ಎಂತ ಯಾವಾರ ಐತಿ? ಕಂದ ಹಾಕು ಯಾವಾರ ನಿನ್ನ ಕಡೆ ಐತಿ, ಕಂದ ಹಾಕುವಂಗ ಮಾಡೋದು ಯಾವಾರ ನನ್ನ ಕಡೆ ಐತಿ ವಿದ್ಯಾ. ಹೌದು ಸೋಮ 4 ಮಂದಿ ಹೆಣ್ಮಕ್ಳು ಕೂತಾರ, ಬ್ಯಾಡತ್ ಬಿಡ್ಬೇಕಾಗೈತಿ ಕ್ರೀ. ಈಕೆ ಮಾತಾಡೋ ಪರಿಸ್ಥಿತಿಗೆ ತಂದಿಡಾಕೈತಾಳ ವಿದ್ಯಾಶ್ರೀ ಇವತ್ತು. ಹೌದ ಅದಕ್ಕ ಏನ್ ಹೇಳ್ತಾಳು? ಏನ್ ಹೇಳ್ತಾವಪ್ಪ? ಭಾರತ ನೀವು ಹಿಂದುಳಿದನ ಮುಂದುಳಿದನ ಇರ್ತ ಮಳಿ ಆತಂದ್ರ ಕಂದ ಯಾಕೆ ಹಾಕೈತಿ ಅಂತ ಹೇಳ್ತಾರು. ಯಾಕ ಕಂದ ಹಾಕ್ಯ ನಿನ್ನ ಮಳಿರಾಜ ಆತ ಕೇಳ್ತಾಳ ಆಕಿ ವಿದ್ಯಾಶ್ರೀ. ಏ ನಮ್ಮ ಮಳಿರಾಜ ಎಂದು ಕಂದ ಹಾಕಿಲ್ಲ. ಯಾರ ಕಂದ ಹಾಕ್ಯಾರ ಮಾಸ್ತರ? ಅಲ್ಲಿ ನಕ್ಷತ್ರ ಹೆಣ್ಣಾಗ್ಯಾವ. 27 ನಕ್ಷತ್ರ ಎಲ್ಲ ಹೆಣ್ಣದ. 27 ಮಂದಿಗೆಲ್ಲ ಒಬ್ಬ ಗಂಡ. ಹೌದು ಅವ ಯಾರ? ಚಂದ್ರ. ಯಾಕಂದ್ರ ನಮ್ಮ ಚಂದ್ರ 27 ಮಂದಿನೆಲ್ಲ ಮದುವೆ ಆಗ್ಯಾನು. ಆ 27 ಮಂದಿ ಎಲ್ಲ ದಕ್ಷಾಬ್ರಹ್ಮನ ಮಕ್ಕಳದಾರ ವಿದ್ಯಾ. ಆ ದಕ್ಷಾಬ್ರಹ್ಮನ ಮಕ್ಕಳು ಏನಾಗ್ಯಾರು? ಆ ನಕ್ಷತ್ರಗಳು ನಮ್ಮ ಚಂದ್ರನ ಬಡ್ತಿಗೆ ಅವು ಕಂದ ಹಾಕ್ಯಾವ. ಹೌದು ಭಾರತ ನೀವು ಹಿಂದುಳಿದನ ಮುಂದುಳಿದನ ಇರ್ತ ನಕ್ಷತ್ರಗಳು ಕಂದ ಹಾಕ್ಯಾವ ಹೊರತಾಗಿ ನಮ್ಮ ಗಂಡ ಮಗ ಎಂದು ಕಂದ ಹಾಕಿಲ್ಲ ವಿದ್ಯಾ. ಈ ಕೇಳುದು ಬೇರೆ ಆಗೈತಿ. ಅದಕ್ಕ ಜಗ ಎಲ್ಲ ನಮ್ಮ ಅವ್ವನಿಂದ ಆಗೈತಿ ಅಂತ ಹೇಳ್ತಿ. ಹೆಣ್ಣು ಶ್ರೇಷ್ಠ ಅಂದ್ರೆ ಹೇಳ್ತಿ. ಆದ್ರ ಅಂತ ಹೆಣ್ಣು ಶ್ರೇಷ್ಠ ಇದ್ದಕ್ಕೆ ನಿಮ್ಮ ಗಾಂಧಾರಿ ಏನು ಮಾಡ್ಯಾಳು? ಒಂದು ಹೊತ್ತಿನ ಸಂಗಟ ಮದುವೆ ಆಗ್ಯಾಳ. ಅಂತ ಪಾಪದ ಕಾರ್ಯ ಹಾಕಿ ಯಾಕೆ ಮಾಡ್ಯಾಳು? ಅದ ಏನು ಕಾರಣ ಬಿದ್ದೈತಿ ಅಂತ ಕೇಳಾಕೈತಾರು. ನಡಿಲಿ ದ್ರೌಪದಿಗೆ ಕೇಳಿಸೋರಲ್ಲ. 6ನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ. 6ನೇದವನ ಮ್ಯಾಲ ಮನಸ್ಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ. ನೋಡಿ ಇಂಥವ್ರು ಭಾಳ ಮಂದಿ ಆಗಿ ಹೋಗ್ಯಾರ ವಿದ್ಯಾ ನಿಮ್ಮವ್ರು. ಹೌದು ಅಹಿಲ ಕಲ್ಲಾಗಿ ಬಿದ್ದಾಳ. ಆದ್ರ ಮಾಡಿ ಮಳಿವಿ ಗಂಡನ ಮ್ಯಾಗ. ಎಂತ ಹೆಣ್ಣ ಮಕ್ಕಳ ಮನ್ಯಾಗ ಇದ್ದಾರ ಕುಂಡಿನಾಗ. ಮಾಲಿಂಗಪುರದಾಗ ಬಿಟ್ಟಾರ ನಾಳ ಮ್ಯಾಲ. ಮಲಿಕ ಸಾಹೇಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಬಡಪಗಲ ಗಾಲ. ಮಲಿಕ ಸಾಹೇಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಬಡಪಗಲ ಗಾಲ. ಏನಾಗೈತ್ರಿ ಮಾಸ್ತರ? ಯಾಕಂದ್ರ ಏನಾಗೈತೆ ಅನ್ನುವಂಥದ್ದು ನಮಗೂ ತಿಳಿವಾತು. ದೇವರಂತ ಬಾಯಿ ಮಾಡ್ತೀರಿ. ಎಲ್ಲಿದ ನಿಮ್ಮ ದೇವ್ರ? ಎಲ್ಲಿದಾನ ನಿನ್ನ ದೇವರ? ಹೌದು ಯಾವ ಬೇಡ ನಮಗ ಹಡದಾನ ಅವರಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರು ಆತ ಕೇಳ್ತಾರ ಅವ್ರ ಮಾಸ್ತರ. ಮೆತ್ತಾಳು ಮತ್ತು ಹೊಳ್ಳಿ ನೀವು ವಾದಿ ಇಟ್ರಿ ನಾವು ದೇವ್ರ ಚಿತ್ತಾನ ಉಣ್ತಾಳ. ಯಾಕಂದ್ರ
ಹಾ ದೇವರು ತಿನ್ನುವಂತ ದೇವರು ಬ್ಯಾಡತ್ತ, ಹೌದ ಕಲ್ಲಿನಾಗಿನ ದೇವರು ಬ್ಯಾಡತ್ತ. ಹೌದ ಯಾಕಂದ್ರ ಕಲ್ಲಿನಾಗಿನ ದೇವರಿಗೆ ನಾವು ಈಗ ಸದ್ದ ನೆವಾದಿ ಓದಿ ಇಟ್ರ ಅವೇನ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಅದನ್ನೇ ನಾವು ಮುಟ್ಟಂಗಿಲ್ಲ. ಹೌದು ಅದನ್ನೆಲ್ಲ ಬರೀ ನಾಯಿಗಳು ತಿಂದು ಹೊಕ್ಕವು. ಹೌದು ಇಂಥ ದೇವರು ನನಗೆ ಬ್ಯಾಡ. ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೆ ಭೇಟಿಯಾಗ್ಯಾನ, ಹಾ ಯಾರಿಗೆ ಭೇಟಿಯಾಗ್ಯಾನ, ಯಾರಿಗೆ ಉಣಿಸ್ಯಾನ, ಯಾರಿಗೆ ತಿನ್ನಿಸ್ಯಾನ, ಹಾ ಎಷ್ಟು ಮಂದಿಗೆ ಹೆಂಗ ಭೇಟಿಯಾಗ್ಯಾನು. ಇವತ್ತು ಅವನ ಕೈ ಹಿಡಿದು ತೋರಿಸು ಅಂತ ಹೇಳ್ತಾಳಾಕಿ ವಿದ್ಯಾ. ಹೌದು ಯಾಕಂದ್ರ ವಿದ್ಯಾಶ್ರೀ ನಿನಗ ನಾ ಅವನು ತೋರಿಸಬೇಕಾದ್ರ ಏನಾಗಿದೆ ಬರೇ ಒಂದು ಕ್ಷಣ ಮಾತ್ರದಾಗ ನಿನಗ ತೋರಿಸಬೇಕಾಗಿತ್ತು ಕರೆ. ಹೌದು ಆದ್ರ ವಿದ್ಯಾಶ್ರೀ ಏನ್ ಮಾಡ್ತಾಳ, ಏನ್ ಮಾಡ್ತಾವ ಈಗ ಸದ್ದ ಸಾಕ್ಷಾತ್ ನನ್ನ ಪರಮಾತ್ಮನ ಕೈಯಾಗ ಹಿಡಿದು ನಾ ಕೊಟ್ಟನೆ ಅಂದ್ರ ವಿದ್ಯಾಶ್ರೀ ಕೈಯಾಗ ಏನ್ ಮಾಡ್ತಾವ ಈಗ ವಿದ್ಯಾ ಏನು ಕೊಡ್ತಾಳ ನನ್ನ ಪರಮಾತ್ಮನ ಬಾಳಿ ಕೊಡಂಗಿಲ್ಲ, ಬಾಳೆ ಕೊಡಂಗಿಲ್ಲ, ಗಚ್ಚಂಗ ಹಿಡ್ಕೊಂಡು ಬಿಡ್ತಾಳ. ನಾ ಯಾಕೆ ಬಿಡ್ಲಿ ಅಂತ ಹೇಳಿ. ಹೌದು ಹಂಗ ಪರಮಾತ್ಮ ಕೈಯಾಗ ಸಿಕ್ಕಿದಂದ್ರ ಹುಚ್ಚಿ ಯಾರು ಬಿಡ್ತಿರ್ಕಿಲ್ಲ. ಹೌದು ಸಿಗಲಾರದಂತ ವಸ್ತು ನನ್ನ ಪರಮಾತ್ಮ. ಹೌದು ಯಾಕಂದ್ರೆ ನನ್ನ ಪರಮಾತ್ಮ ಅಂದ್ರೆ ಎಂಥವದಾನ, ಅಂತವ ಕಣ್ಣಿಗೆ ಕಾಣವಲ್ಲ, ಹೌದು ಕೈಯಾಗ ಇಡ್ತಾನಂದ್ರ ಸಿಗಾವಲ್ಲ, ಸಿಗಾವಲ್ಲ. ನೀರಿನಾಗ ಮುಣಗಿಸ್ತಾನಂದ್ರ ಮುಣಗಾವಲ್ಲ, ಹಾ. ಬೆಂಕಿ ಹೋಗಿತ್ತಾನಂದ್ರ ಸುಡಾವಲ್ಲ, ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ. ಹೌದು ಯಾಕಂದ್ರೆ ಅನೂರನ ತೃಣ ಕಾಷ್ಟದಲ್ಲಿ ಭಕ್ತಿದಿಂದ ತುಂಬಿಕೊಂಡಂತ ನನ್ನ ಪರಮಾತ್ಮ ಅದಾನು. ಹೌದು ಅಂತ ಪರಮಾತ್ಮ ಏನಂತ ಕೇಳ್ತಾಳು, ಏನ್ ಕೇಳ್ತಾಳಪ್ಪ, ನಿನ್ನ ಪರಮಾತ್ಮ ಅಂದ್ರೆ ಯಾರಿಗೆ ಭೇಟಿಯಾನ, ಹಾ ಎಂಥವದಾನು ಎಲ್ಲಿ ಅದಾನು ಅಂತ ಕೇಳಾಕೈತಾಳ ವಿದ್ಯಾಶ್ರೀ ಇವತ್ತು. ಹೌದು ಯಾಕಂದ್ರೆ ಕಲ್ಲಿನಾಗಿನ ದೇವರು ಬ್ಯಾಡತ್ತ, ಹೌದು ಕಲ್ಲಿನಾಗಿನ ದೇವರ ಬಿಟ್ಟು ನೀವು ತೋರಿಸ್ಕೊಡ್ಕಣದ ಲಕ್ಷ್ಮಣ್ಣ ಅಂತ ಹೇಳ್ತಾಳಕ್ಕೆ ವಿದ್ಯಾ ಇವತ್ತು. ಹಾ ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ. ಏನಪ್ಪ ವಿದ್ಯಾಶ್ರೀ ಕೇಳೋ ಮಾತು ಹೆಂಗಾಗತ್ತೈತಿ ಅಂದ್ರ, ಹಂಗ ಯಾಕಂದ್ರ ಇವತ್ತು ಕಲ್ಲಿನಾಗಿನ ದೇವ್ರು ಹೆಂಗ ಕೊಡ್ತಾನು, ಹೆಂಗ ಭೇಟಿಯಾನು ಅಂತ ಕೇಳ್ತಾಳಕ್ಕೆ ವಿದ್ಯಾ. ಹೌದು ಆದ್ರ ಕಲ್ಲಿನಾಗಿದ್ದಂತ ದೇವರು ಬಂದ ಎಷ್ಟೋ ಮಂದಿಗೆ ಭೇಟಿಯಾಗ್ಯಾನ, ಹೌದು ಎಷ್ಟೋ ಮಂದಿಗೆ ಏನೆಲ್ಲ ಕೊಟ್ಟಾನು, ಯಾರಿಗೆ ಏನೇನು ಕೊಟ್ಟಾನ. ಕಲ್ಲಿನಾಗಿಂದ ಉದ್ಭವಿಸಿ ಏನ್ ಕೊಟ್ಟ ಕಲ್ಲಿನಾಗಿನ ಉದ್ಭವಿಸಿ ಏನೇನು ಕೊಟ್ಟಾನಂದ್ರ ಬ್ಯಾಡ್ರ ಕಣ್ಣಿಗೆ ಕಣ್ಣು ಕೊಟ್ಟಾನ ಪರಮಾತ್ಮ. ಹೌದು ಮಾರ್ಕಂಡ್ಯಾಗ ಆಯುಷ್ಯ ಕೊಟ್ಟಾನ. ಹಾ ಯಾಕಂದ್ರೆ ಇನ್ನ ಬಾಳ ಮಂದಿಗೆ ಬಾಳ ಕೊಟ್ಟದೈತಿ ವಿದ್ಯಾ. ನಿನಗ ಅದ್ರ ಕತಿ ಹೇಳ್ಬೇಕಾದ್ರೆ ಇನ್ನ ಮುಂದೆ ಬಾಳ ಐತಿ. ನನ್ನ ಪರಮಾತ್ಮ ಕೊಡ್ಬೇಕಾದ್ರೆ ಬಾಳ ಮಂದಿಗೆ ಕೊಡ್ತಾನು. ಹೌದು ಈ ಕಲ್ಲಿನಾಗಿದ್ದಂತ ದೇವ್ರು ಹೆಂಗಿರ್ತಾನು ಅಂತ ಕೇಳಾಕೈತಾಳ ವಿದ್ಯಾ ಇವತ್ತ. ಕೊಡಂದ್ರೆ ಏನ್ ಕೊಡ್ತಾನೆ ನಿನ್ನ ಪರಮಾತ್ಮ, ಏನು ಕೊಡ್ತಾನು, ಹಾ ಕೊಡಾಕ ಅವನ ಕಡೆ ಏನೂ ಇಲ್ಲ. ಹೌದು ಯಾಕಂದ್ರ ಅವ ಒಂದು ಹುಲಿ ಚರ್ಮ ಸುತ್ಕೊಂಡ್ ತಿರುಗಾಡ್ತಾನು, ಒಳಗೊಂದು ಹವ ಸುತ್ಕೊಂಡ್ ತಿರುಗಾಡ್ತಾನು. ಏನು ಕೊಡ್ತಾನ ನಿನ್ನ ಪರಮಾತ್ಮ ಅಂತ ಕೇಳ್ತಾಳ ಆಕಿ ವಿದ್ಯಾ. ಹೌದು ಅವ್ ಮೊದಲು ಕೊಡ್ಬೇಕಾದ್ರ ಕೊಟ್ಟದ ಕಸ್ಕೋಬೇಕಾದ್ರ ಮೊದಲ ಅವ್ ಕೊಡ್ತಿದ್ದಿಲ್ಲ. ಹೌದು ಅವ್ ಕೊಡ್ಬೇಕಂತೇಳಿ ಕೊಟ್ಟಂದ್ರ ಅದ ಸಾಕನ್ನುತನ ಬಿಡವಲ್ಲ. ಹೌದು ಯಾಕಂದ್ರೆ ಕೊಡಾಕ್ ಕೂತಂದ್ರ ಪರಮಾತ್ಮ ಸಾಕನ್ನುತನ ಕೊಡ್ತಾನು. ಹೌದು ಅವಾಗ ಬ್ಯಾಡಾಗಿ ಬತ್ತಂದ್ರ ಏನ್ ಮಾಡ್ತಾನ, ಏನ್ ಮಾಡ್ತಾನ ಈ ಮಶೀಬನ ವಿದ್ಯಾನ ಮುಕ್ಕಳಿ ಮೇಲಿನ ಒಂದು ಪದರ ಚರ್ಮ ಸುಲಿಕೊಂಡ್ ಬಿಡ್ತಾನ. ಅವ್ ಮಾತು ಕೊಡಬಾರ್ದು ಬತ್ತಂದ್ರ ಪರಮಾತ್ಮಗೆ ಬ್ಯಾಡಾಗಿ ಬತ್ತಂದ್ರ, ಹೌದು ಬೇಕಾಗಿ ಬತ್ತಂದ್ರ ಈ ಕಿತ್ತೇಕ್ ಏನು ಬೇಕು ನೋಡ ಅದನ್ನೆಲ್ಲ ಬೇಡಿ ರತ್ನ ಮುತ್ತ ಎಲ್ಲ ಕೊಡ್ತಾನು. ಅದರ ಸಂಬಂಧ ವಿದ್ಯಾಶ್ರೀ ಇವತ್ತೊಂದು ಮಾತು ಏನು ಕೇಳ್ತಾಳು, ಏನ್ ಕೇಳ್ತಾಳ, ಕೈಲಿನಾಗಿನ ದೇವ್ರು ಹೆಂಗಿರ್ತಾನು ಅಂತ ಕೇಳ್ತಾಳ ಆಕಿ ವಿದ್ಯಾ. ಆದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾಶ್ರೀ. ವಿದ್ಯಾಶ್ರೀ ಇವತ್ತು ಹೆಂಗ್ ಕೇಳತ್ತಾಳ ನೋಡು, ಹಂಗ ಯಾರು ಕೇಳ್ತದ್ರಿ, ಯಾರ, ಯಾಕಂದ್ರ ಈಗ ನಾವು ತುಳಿದು ಹೋಗುವಂತ ಪೆಂಟಣಿಕೆ ಮಾಡಿರ್ತೀವಿ. ಈಗ ದೇವರಿಗೆ ಏರಿ ಹೋಗ್ಬೇಕಾದ್ರ, ಹೌದು 5 ಪ್ಯಾವ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನು ಮಾಡಿರ್ತು, 5 ಸ್ಥಳ ಮಾಡಿರ್ತು ಮಾಸ್ತರ. ಆ 5 ಸ್ಥಳದ ಮೇಲೆ ನಾವು ಏರಿ ಹೋಗಿ ಗುಡಿಗೆ ನಮಸ್ಕಾರ ಮಾಡ್ಬೇಕಾಗೈತೆ ದೇವ್ರಿಗೆ ಹೋಗಿ. ಹೌದ ಅದಕ್ಕ ಆ ಗುಡಿಯಾಗಿದ್ದಂತ ದೇವ್ರನ್ನ ಈಗೇನು ನಾವು ತುಳಿದು ಹೋಗ್ತೀವಿ ನೋಡು, ಈ ಪೆಂಟಣಿಕೆ ಕಲ್ಲು ಕೇಳ್ತಿತ್ತ ಒಳಗಿನ ಗರ್ಭ ಗುಡಿಯಾಗಿನ ದೇವ್ರನ್ನ ಏನಂತ ಏನು ಕೇಳ್ತಿತ್ತ, ಏನಪ್ಪ ನೀನು ಕಲ್ಲದಿ, ನೀನು ಕಲ್ಲದಿ ನಾನು ಕಲ್ಲದನಿ, ನನ್ನ ಯಾಕೆ ಎಲ್ಲಾರು ಅದು ಹೋಗ್ತಾರು, ನಿನಗೆ ಯಾಕೆ ಎಲ್ಲಾರು ನಮಸ್ಕಾರ ಮಾಡ್ತಾರೋ ಅಂತ ಕೇಳ್ತದ ಅದ ಪೆಂಟಣಿಕೆ ಕಲ್ಲು. ಹೌದು ಯಾರನ್ನ ಕೇಳ್ತತ, ಒಳಗಿನ ದೇವ್ರನ್ನ, ಒಳಗಿದ್ದಂತ ಗರ್ಭ ಗುಡಿಯಾಗಿನ ದೇವ್ರನ್ನ ಕೇಳ್ತತ್ತ ಪೆಂಟಣಿಕೆ ಕಲ್ಲ. ಯಾಕಲ್ಲ ಅದ ಮಾಸ್ತರ್, ಯಾಕಲ್ಲ ಇವತ್ತೇನಿದು ಮಶೀಬನಾಳದ ಬಂದೈತಿ ನೋಡು ವಿದ್ಯಾ ಅನ್ನುವಂಥದ್ದು ಕಲ್ಲು. ಇದು ಒದ್ದು ಹೋಗುವಂತ ಕಲ್ಲು ಐತಿ ಇವತ್ತು. ಹೌದು ಯಾಕಂದ್ರೆ ಇವತ್ತು ಪೆಂಟಣಿಕೆ ಕಲ್ಲು ದೇವ್ರನ್ನ ಕೇಳ್ತಿತ್ತ. ಅವಾಗ ದೇವ್ರ ಹೇಳಿವತ್ತು ಹೊರಗಿನವ, ಏ ತಮ್ಮ ನೀನು ಕಲ್ಲದಿ ನಾನು ಕಲ್ಲದಿ ಕರೆ ಕಲ್ಲಿನಾಗ ಕಲ್ಲು ಪರಕೈತಿ ಓತಮ್ಮ ಅಂದತವ. ದೇವ್ರು ಹೇಳ್ತಾನ ಪೆಂಟಣಿಕೆ ಕಲ್ಲಿಗೆ, ಏ ನಾ ದೇವ್ರಾಗಬೇಕಾದ್ರೆ ಹೆಂಗಾಗಿ ನಿನಗೆ ಗೊತ್ತಿಲ್ಲ ಅಂದತವ. ಯಾಕಂದ್ರೆ ನಾ ದೇವರಾಗಬೇಕಾದ್ರೆ ಕಲ್ಲಿನಾಗ ನಾ ದೇವರಾಗಿ ಕೂತೀಗ ಮೂರ್ತಿ ಆಗಬೇಕಾದ್ರೆ ನಾ ಹೆಂಗ ಏನು ಅನ್ನೋದು ನಿನಗೆ ತಿಳಿದಿಲ್ಲ ಅಂದತವ್.
ಅಂದಾಗ ಅದು ಪೆಂಟಿನ್ಗೆ ಕಲ್ಲು ಕೇಳಿತತ್ತ ದೇವ್ರನ್ನ ಏನದು? ದೇವ್ರ ಆಗ್ಬೇಕಾದ್ರೆ ನೀ ಹೆಂಗಾಗಿದೆಪ್ಪ ಅಂತ ಕೇಳಿದತ್ತ ಹಾ. ಅವಾಗ ದೇವ್ರು ಹೇಳಿದತ್ತ ಏನಂತ ನೋಡು ನಾ ದೇವ್ರ ಆಗ್ಬೇಕಾದ್ರ ಆ ಒಡ್ಡನ ತಿಮ್ಮನ ಕೈಯಾಗ ಆಗೇನಿ ಅಂದತ್ತವ ಹೌದು ವಾಡ್ರ ತಿಮ್ಮನ ಕೈಯಾಗ ನಾ ದೇವ್ರಾಗೇನಿ ಹೆಂಗ? ಯಾಕಂದ್ರ ಅವ ಚಾಣ ಸುತ್ತಿಗೆ ಹಚ್ಚಿ ನನಗೆ ಹೆಂಗ ಪೆಟ್ಟು ಕೊಟ್ಟಾನ ನೋಡು ಹಾ. ಅವ ಹೆಂಗ ಪೆಟ್ಟು ಕೊಟ್ಟಾನ ಹಂಗ ಉಳ್ಳಾಡಿಸಿ ಅವನ ಕೈಲಿ ನಾ ಕಟ್ಸ್ಕೊಂಡನಿ ಹೌದು ಇವತ್ತು ನಾ ದೇವ್ರಾಗಿ ಕೂತಾನಿ ಗರ್ಭಗುಡಿಯಾಗ ಹಾ. ಇವತ್ತು ನೀ ಆ ವಾಡ್ರ ತಿಮ್ಮನ ಕೈಯಾಗ ನೀ ಸಿಕ್ಕಿಲ್ಲ ಅದಕ್ಕ ನೀ ದೇವ್ರಾಗಿಲ್ಲ ಅದಕ್ಕ ನೀನು ಎಲ್ಲಾರು ಒದ್ದು ಹೋಗ್ಕಾರು ಅಂದತ್ತವ ಒಳಗ ಯಾ ದೇವ್ರ ಒಳಗಿದ್ದಂಥ ಗರ್ಭಗುಡಿಯಾಗಿನ ದೇವ್ರ ಅಂದತಿ ವಿದ್ಯಾಗ ಹಾ ಅದಕ್ಕ ನೀನು ಎಲ್ಲಾರು ವಾದ ಹೋಗ್ಕಾರು ಯಾವ ನೀ ಅವನ ಕೈಯಾಗಿನ ಸಿಕ್ಕಿಲ್ಲ ಅಂದತ್ತವ ಹೌದು ಅದಕ್ಕೆ ವಿದ್ಯಾಶ್ರೀ ಏನಂತ ಕೇಳ್ತಾಳೆ ಇವತ್ತ ಏನ್ ಕೇಳ್ತಾಳು ನಿನ್ನ ಪರಮಾತ್ಮ ಅಂದ್ರೆ ಎಂಥವ ಅದಾನು ಹಾ ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ಕೇಳ್ತಾರ ಅವ್ರು ಹೌದು ಹೌದಲ್ಲ ಹಾ. ಪರಮಾತ್ಮ ಅನ್ನುವಂತ ನಾಮಕರಣ ಬರಬೇಕಾದ್ರೆ ಹೆಂಗ ಬಂದೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಹಾ. ಪಕ್ಕ ಉತ್ತರ ಹೇಳ್ತಾನ ತಿಳ್ಕೊ ವಿದ್ಯಾಶ್ರೀ ಹೌದು ಯಾಕಂದ್ರೆ ಪರಮಾತ್ಮ ಆಗ್ಬೇಕಾದ್ರೆ ಹಾ ಏನ್ ಮಾಡ್ಯಾರು ಹೆಂಗಾಗೈತಿ ಅಂತ ಕೇಳ್ತಾರ ಅವ್ರು ಹಾ. ಹೌದಲ್ಲ ಹಾ. ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ ಹೌದು ಪರಮ ಅಂದ್ರ ಪರಮ ಜ್ಯೋತಿ ಹಾ. ಆತ್ಮ ಅಂದ್ರ ಎಲ್ಲಾರಲ್ಲಿ ಸರ್ವರಲ್ಲಿ ತುಂಬಿಕೊಂಡಂತವಾಗ ಏನಂತಾರು ಏನಂತಾರು ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು ಹೌದು. ಇವ ಜ್ಯೋತಿ ಆತ್ಮ ಕೂಡಿ ಏನಂತೇಳಿ ನಾಮಕರಣ ಇಟ್ಟಾರು ಏನ್ ಮಾಡ್ಯಾರು ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ಜ್ಞಾನಿಗಳು ಹೌದು ಯಾಕಂದ್ರ ಪರಮ ಅಂದ್ರ ಪರಮ ಜ್ಯೋತಿ ಹೌದು. ಆತ್ಮ ಅನ್ನುವಂಥದ್ದು ಸರ್ವರಲ್ಲಿ ತುಂಬಿಕೊಂಡಂತವಾಗ ಆತ್ಮ ಅಂತಾರು ಹೌದು. ಇವ ಎರಡೋ ಕೂಡಿ ಪರಮಾತ್ಮ ಅನ್ನುವಂತ ನಾಮಕರಣ ಇಟ್ಟಾರ ವಿದ್ಯಾಶ್ರೀ ಹೌದು ಇದನ್ನ ಬಿಟ್ಟು ನೀವು ಬೇರೆ ಕಡೆ ಹುಡುಕಾಡ್ರಿ ಎಲ್ಲೂ ಪರಮಾತ್ಮ ಸಿಗಂಗಿಲ್ಲ ಸಿಗಂಗಿಲ್ಲ ನಿನಗ ಮುಂದೆ ಇದು ಅರ್ಥ ಆಗಂಗಿಲ್ಲ ಹಾ. ಪಕ್ಕ ವಿದ್ಯಾಗ ಇವತ್ತು ಏನಾಗೈತಿ ಏನಾಗಿತ್ತಮ್ಮ ಯಾಕಂದ್ರ ವಿದ್ಯಾಶ್ರೀ ಹೇಳೋ ಮಾತು ಬೇರೆ ಆಗಾಕತೈತಿ ಮಾಸ್ತರ ಹಾ ಏನ್ ಹೇಳತ್ತಾರು ಅದಕ್ಕೆ ಏನಂತ ಕೇಳ್ತಾರ ಅವ್ರ ಮತ್ತೇನ್ ಕೇಳ್ತಾರು ದೇವರಂದ್ರೆ ಯಾರಿಗೆ ಭೇಟಿ ಆಗ್ಯಾನು ಹಾ. ಯಾರಿಗೇನು ಕೊಟ್ಟಾನು ಹಾ. ಯಾರಿಗೆ ಕಾಣಿಸ್ಯಾನು ಕೇಳ್ತಾರ ಅಂತ ಕೇಳಾಕೈತಾರು ಹಾ. ಅದ್ರಾಗ ಇನ್ನೊಂದು ಮಾತು ಏನಂತ ಕೇಳ್ತಾರು ಏನ್ ಕೇಳ್ತಾರು ಯಾಕಂದ್ರ ಅಷ್ಟ ದಿಕ್ಕಗಳ ಕಿತ್ರ ಮೊದಲ ಹಾ. ಅಷ್ಟು ವಾಸುಗಳ ಕಿತ್ರ ಮೊದಲ ಹೌದು. ಸೂರ್ಯ ಚಂದ್ರಾದಿಕ ಇತ್ರ ಮೊದಲ ಹಾ ಇವ್ರು ಎಲ್ಲರಿಗಿತ್ರ ಮೊದಲು ನನ್ನ ಪರಮಾತ್ಮ ಹೆಂಗಿದ್ದ ಅಂತ ಕೇಳಾಕತ್ಯಾರು ಹಾ ಇವ್ರು ಎಲ್ಲರಿಗಿತ್ರ ಮೊದಲು ನನ್ನ ಪರಮಾತ್ಮ ಹೆಂಗಿದ್ದ ಹೌದು. ಏನೇನು ಮಾಡ್ಯಾನ ಅನ್ನುವಂಥದ್ದು ಪದ್ಧಶ್ರೀ ನನಗೆ ಹೇಳ್ತನು ಹಾ. ತಿಳ್ಕೊ ಹಾ ಏ ಗುರು ಮಾರ್ಗದಲ್ಲಿ ಹಿರಿಯರ್ ಬಲ್ಲ ಏ ಪರ್ವರತೆ ಅದು ಗುರು ಕೀರ್ಣ ಮತ್ತೊಂದು ಕೇಳ ಪರ್ವರಾತ್ರಿ ಅದು ಗುರು ಕೀರ್ಣ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಂಧ ಸರಿಯಲ್ಲ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಂಧ ಸರಿಯಲ್ಲ ಪರಮಾತ್ಮನ ಪಾರ್ವತಿ ಕೇಳತಾಳು ಯಾ ಪಾರ್ವತಿ ಯಾವ ಪಾರ್ವತಿ ತಮ್ಮ ಯಾಕಂದ್ರ ಮ್ಯಾಲಿನ ಪಾರ್ವತಿ ಏನು ಮಾಡಕತ್ತಾಳು ಪರಮಾತ್ಮನ ಕೇಳ್ತಾರ ಆ ನನ್ನ ಪರಮಾತ್ಮನ ಪರಮೇಶ್ವರನ ಕೇಳಕತ್ತಾಳು ಏನಂತ ಏನಂತ ಈ ಅಷ್ಟು ದಿಕ್ಕ ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಿಸ್ಯಾರಿ ಹೌದು. ಅಷ್ಟು ವಾಸುಗಳ ಅಷ್ಟು ದಿಕ್ಕಗಳ ಸೂರ್ಯ ಚಂದ್ರಾದಿಗಳನ್ನ ನೀವು ಹುಟ್ಟಿಸ್ಬೇಕಾದ್ರೆ ಹಾ. ಹೆಂಗ ಹುಟ್ಟಿಸ್ಯಾರಿ ಪರಮಾತ್ಮ ಅಂತ ಕೇಳಕತ್ತಾಳ ಆ ಪಾರ್ವತಿ ಹೌದು ಆದ್ರೆ ಈ ಮಶಿಬನಾಳ ಪಾರ್ವತಿ ಯಾರನ್ನ ಕೇಳಕತ್ತಾಳು ಯಾರಪ್ಪ ಈ ಕನ್ನದಾಳ ಪರಮಾತ್ಮನ ಕೇಳಕತ್ತಾಳ ಏನಂತ ಹೆಂಗ ಸೃಷ್ಟಿ ತಯಾರು ಮಾಡ್ಯದೀನಿ ಅಂತ ಹೇಳಿ ಸಜ್ಜ ಹೆಂಗಾಗೈತಿ ಹೆಂಗ ಮಾಡಿದೆ ಅಂತ ಕೇಳಕತ್ತಾಳು ಹಾ. ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಏ ಕೈಯ ಮುಗದ ಬಾಢಿಯಲೇಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಢಿಯಲೇಲ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರೆ ಮಾಡಬ್ಯಾರೆ ಸ್ವಾಮಿ ತಪಶೀಲ ಸಂಭಯತನು ಶಕ್ತಿ ಪಾರ್ವತಿಗೆ
ಏ ಪ್ರಥಮ ಪೈಲವೇನು ಇದ್ದಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಇದ್ದಿಲ್ಲ ಏಳು ಪಾತಳವಿಲ್ಲ ಎಕ್ವೀಸ ಸ್ವರಗಿಲ್ಲ ನೀನು ಮೊದಲಾಗ ಎದ್ದಿಲ್ಲ ಏಳು ಪಾತಳವಿಲ್ಲ ಎಕ್ವೀಸ ಸ್ವರ